ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ರಾಜ್ಯದಲ್ಲಿ ಹಿಂದೂಗಳು ಹೆಚ್ಚಿನ ಪ್ರಮಾಣದಲ್ಲಿರೋ ಜಿಲ್ಲೆ ಅಂದ್ರೆ ಅದು ಮಂಡ್ಯ. ಇಂಥ ಜಿಲ್ಲೆಯಲ್ಲೇ ಈಗ ಹನುಮ ಧ್ವಜ ವಿಚಾರ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಪರ ವಿರೋಧ ಚರ್ಚೆಗಳು ನಡೀತಿವೆ. ಹಾಗಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಹಿಂದೂಗಳಿದ್ದಾರೆ? ಬೇರೆ ಧರ್ಮದವರು ಎಷ್ಟೆಷ್ಟಿದ್ದಾರೆ? ಹಿಂದೂಗಳು ಹೆಚ್ಚಿರೋ ತಾಲೂಕುಗಳು ಯಾವುವು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಂಡ್ಯ ಜಿಲ್ಲೆಯಲ್ಲಿರೋ ಹಿಂದೂಗಳೆಷ್ಟು? ಬೇರೆ ಧರ್ಮದವರು ಎಷ್ಟಿದ್ದಾರೆ ಗೊತ್ತಾ? ಫ್ರೆಂಡ್ಸ್, ಮಂಡ್ಯ ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಬರೋಬ್ಬರಿ 94.84% ಜನ ಹಿಂದೂಗಳಾಗಿದ್ದಾರೆ. ಇಷ್ಟು ಪರ್ಸೆಂಟ್ ಹಿಂದೂಗಳು ರಾಜ್ಯದ ಬೇರಾವ ಜಿಲ್ಲೆಯಲ್ಲೂ ಇಲ್ಲ. ಅಂದ್ಹಾಗೆ ಮಂಡ್ಯ ಜಿಲ್ಲೆಯ ಒಟ್ಟು ಜನಸಂಖ್ಯೆ 18.05 ಲಕ್ಷ. ಇದರಲ್ಲಿ 17.12 ಲಕ್ಷ ಮಂದಿ ಹಿಂದೂಗಳು, ಅಂದ್ರೆ 94.84% ಆಗುತ್ತೆ. ಎರಡನೇ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ, 77,801 ಅಂದ್ರೆ 4.31%. ಮೂರನೇ ಸ್ಥಾನದಲ್ಲಿ ಕ್ರಿಶ್ಚಿಯನರಿದ್ದಾರೆ, 8,506 0.47%. ಜೈನರು 3,607 ಇದ್ದಾರೆ, 0.20%. ಉಳಿದಂತೆ ಇತರೆ ಧರ್ಮದವರಿದ್ದಾರೆ. ಯಾವ ತಾಲೂಕಿನಲ್ಲಿ ಯಾರು ಹೆಚ್ಚಿದ್ದಾರೆ? ಫ್ರೆಂಡ್ಸ್, ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ತಾಲೂಕುಗಳಿವೆ. ಮಂಡ್ಯ, ಮದ್ದೂರು, ಮಳವಳ್ಳಿ, ಕೆಆರ್ಪೇಟೆ, ನಾಗಮಂಗಲ, ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ. ಯಾವ ತಾಲೂಕಿನಲ್ಲಿ ಹಿಂದೂಗಳು ಹೆಚ್ಚಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ನಂಬರ್ 1 ಕೆಆರ್ಪೇಟೆ. ಕೃಷ್ಣರಾಜಪೇಟೆ ಅಂತಾನೂ ಕರೆಯಲ್ಪಡೋ ಈ ತಾಲೂಕಿನ ಒಟ್ಟು ಜನಸಂಖ್ಯೆ 2.60 ಲಕ್ಷ. ಇದರಲ್ಲಿ 2.52 ಲಕ್ಷ ಹಿಂದೂಗಳಾಗಿದ್ದಾರೆ, ಅಂದ್ರೆ ಬರೋಬ್ಬರಿ 96.86% ಹಿಂದೂಗಳು. ಈ ಮೂಲಕ ಹಿಂದೂಗಳು ಹೆಚ್ಚಿನ ಪ್ರಮಾಣದಲ್ಲಿರೋ ತಾಲೂಕು ಎನಿಸಿಕೊಂಡಿದೆ ಕೆಆರ್ಪೇಟೆ. ಉಳಿದಂತೆ ಮುಸ್ಲಿಮರು 7,400 ಇದ್ದಾರೆ, ಅಂದ್ರೆ 2.85%. ಕ್ರಿಶ್ಚಿಯನ್ನರು 330 ಇದ್ದಾರೆ, 0.13%. ಜೈನರು 84 ಇದ್ದಾರೆ, 0.03% ಆಗುತ್ತೆ. ನಂಬರ್ 2 ಪಾಂಡವಪುರ. ಈ ತಾಲೂಕಿನ ಒಟ್ಟು ಜನಸಂಖ್ಯೆ 1.83 ಲಕ್ಷ. ಇದರಲ್ಲಿ 1.77 ಲಕ್ಷ ಹಿಂದೂಗಳಾಗಿದ್ದಾರೆ, ಅಂದ್ರೆ ಬರೋಬ್ಬರಿ 96.60% ಆಗುತ್ತೆ. ಉಳಿದಂತೆ ಮುಸ್ಲಿಮರು 4,790 ಇದ್ದಾರೆ, ಅಂದ್ರೆ 2.61%. ಕ್ರಿಶ್ಚಿಯನರು 824 ಇದ್ದಾರೆ, 0.45%. ಜೈನರು 254 ಇದ್ದಾರೆ, ಅಂದ್ರೆ 0.14% ಆಗುತ್ತೆ. ನಂಬರ್ 3 ಮದ್ದೂರು. ಈ ತಾಲೂಕಿನ ಒಟ್ಟು ಜನಸಂಖ್ಯೆ 2.95 ಲಕ್ಷ. ಇದರಲ್ಲಿ 2.84 ಲಕ್ಷ ಹಿಂದೂಗಳಾಗಿದ್ದಾರೆ, ಅಂದ್ರೆ ಬರೋಬ್ಬರಿ 96.17% ಆಗುತ್ತೆ. ಮುಸ್ಲಿಮರು 9,795 ಇದ್ದಾರೆ, ಅಂದ್ರೆ 3.32%. ಕ್ರಿಶ್ಚಿಯನ್ನರು 1,098 ಇದ್ದಾರೆ, 0.37%. ಜೈನರು 113 ಇದ್ದಾರೆ, 0.04%. ನಂಬರ್ 4 ಮಳವಳ್ಳಿ. ಈ ತಾಲೂಕಿನ ಒಟ್ಟು ಜನಸಂಖ್ಯೆ 2.83 ಲಕ್ಷ. ಇದರಲ್ಲಿ 2.69 ಲಕ್ಷ ಹಿಂದೂಗಳಾಗಿದ್ದಾರೆ, ಅಂದ್ರೆ 95.13% ಹಿಂದೂಗಳು. ಉಳಿದಂತೆ ಮುಸ್ಲಿಮರು 12,622 ಇದ್ದಾರೆ, ಅಂದ್ರೆ 4.46%. ಕ್ರಿಶ್ಚಿಯನ್ನರು 720 ಇದ್ದಾರೆ, 0.25%. ಜೈನರು 49, ಅಂದ್ರೆ 0.02% ಆಗುತ್ತೆ. ನಂಬರ್ 5 ಶ್ರೀರಂಗಪಟ್ಟಣ. ಈ ತಾಲೂಕಿನ ಒಟ್ಟು ಜನಸಂಖ್ಯೆ 1.80 ಲಕ್ಷ. ಇದರಲ್ಲಿ 1.70 ಲಕ್ಷ ಹಿಂದೂಗಳಾಗಿದ್ದಾರೆ, ಅಂದ್ರೆ 94.53% ಹಿಂದೂಗಳು. ಉಳಿದಂತೆ ಮುಸ್ಲಿಮರು 6,816 ಇದ್ದಾರೆ, ಅಂದ್ರೆ 3.78%. ಕ್ರಿಶ್ಚಿಯನ್ನರು 1,696 ಇದ್ದಾರೆ, 0.94%. ಜೈನರು 126 ಇದ್ದಾರೆ, 0.07%. ನಂಬರ್ 6 ನಾಗಮಂಗಲ. ಈ ತಾಲೂಕಿನ ಒಟ್ಟು ಜನಸಂಖ್ಯೆ 1.87 ಲಕ್ಷ. ಇದರಲ್ಲಿ 1.75 ಲಕ್ಷ ಹಿಂದೂಗಳಾಗಿದ್ದಾರೆ,
ಅಂದ್ರೆ 93.54% ಹಿಂದೂಗಳು. ಉಳಿದಂತೆ ಮುಸ್ಲಿಮರು 10,694 ಇದ್ದಾರೆ, ಅಂದ್ರೆ 5.69%. ಜೈನರು 965 ಇದ್ದಾರೆ, 0.51%. ಕ್ರಿಶ್ಚಿಯನ್ನರು 271 ಇದ್ದಾರೆ, ಅಂದ್ರೆ 0.14% ಆಗುತ್ತೆ. ನಂಬರ್ 7 ಮಂಡ್ಯ. ಈ ತಾಲೂಕಿನ ಒಟ್ಟು ಜನಸಂಖ್ಯೆ 4.15 ಲಕ್ಷ. ಇದರಲ್ಲಿ 3.83 ಲಕ್ಷ ಹಿಂದೂಗಳಾಗಿದ್ದಾರೆ, ಅಂದ್ರೆ 92.40% ಹಿಂದೂಗಳು. ಹನುಮಧ್ವಜ ವಿವಾದ ನಡೆದ ಕೆರಗೋಡು ಎಂಬ ಊರು ಇರೋದು ಕೂಡ ಇದೇ ತಾಲೂಕಿನಲ್ಲಿ. ಇನ್ನುಳಿದಂತೆ ಮುಸ್ಲಿಮರು 25,650 ಇದ್ದಾರೆ, ಅಂದ್ರೆ 6.18%. ಕ್ರಿಶ್ಚಿಯನ್ನರು 3,563 ಇದ್ದಾರೆ, 0.86%. ಜೈನರು 2,016 ಇದ್ದಾರೆ, 0.49%. ಸೊ ಫ್ರೆಂಡ್ಸ್, ಇದಿಷ್ಟು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಹಿಂದೂಗಳಿದ್ದಾರೆ, ಬೇರೆ ಧರ್ಮದವರು ಎಷ್ಟೆಷ್ಟಿದ್ದಾರೆ, ಹಿಂದೂಗಳು ಹೆಚ್ಚಿರೋ ತಾಲೂಕುಗಳು ಯಾವುವು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.